ಏನು ಮೇಡಮ್ ಹಿಂಗೆ ಅದೇನೋ ಸುಟ್ಬಿಟ್ಟು ಬೆಕ್ಕಿನ ಓಡಾಡ್ತಾ ಇದ್ದೀರಾ? ಅಲ್ಲ ನೀವು ಓದ್ ಫೋರ್ಸ್ಗೆ ಆ ಜಾಹ್ನವಿಕೆ ನಂಗೆ 4 ಬಾರಿಸ್ತೀರಾ ಅನ್ಕೊಂಡಿದ್ದೆ. ನೀವು ಒಳ್ಳೆ ಕೈನ ಒಳ್ಳೆ ಫೋಟೋ ಶೂಟ್ ಕೊಡೋರ್ತಾರ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಅರ್ಧಂಬರ್ಧ ಕೆಲಸ ಮಾಡ್ಕೊಂಬಂದ್ಬಿಟ್ರಲ್ಲ, ಇದಕ್ಕೆ? ಸುಮ್ಮನಿರ್ರಿ ನೀವು. ನಾನು ಆ ಜಾನ್ವಿ ಮೇಲೆ ಕೈ ಎತ್ತಿದ್ದಕ್ಕೆ ಆ ಬೇಬಿ ಮತ್ತೆ ವಸು ನನ್ಗೆ ಅಟ್ಯಾಕ್ ಮಾಡಿದ್ರು. ನಾನೇನಾದ್ರೂ ಅವ್ಳಿಗೆ ಹೊಡೆದಿದ್ರೆ ಅವ್ರು ನನ್ನ ಕೈಯೇ ಮುರಿತಿದ್ರು. ಏನ್ರಿ ನನ್ನ ಅವಸ್ಥೆ ನೋಡಿ ನಗು ಬರ್ತಿದ್ಯಾ ನಿಮ್ಗೆ? ಹಾಗೇನಿಲ್ಲ ಮೇಡಮ್. ಈಗೆಲ್ರು ನನ್ನ ಮೇಲೆ ಜಗಳಕ್ಕೆ ಬಂದ್ರೆ ಏನ್ ಮಾಡೋದು? ನಿಮ್ಮ ಒಬ್ಬಳು ಹಿಡ್ಕೊಂಡು ಚೆನ್ನಾಗಿ ತದ್ಕಿ ಮೇಡಮ್. ಮಿಕ್ಕದವ್ರೆಲ್ಲ ಮುಚ್ಕೊಂಡು ಸುಮ್ಮನಾಗ್ತಾರೆ. ಆಹಾ, ನನಗೂ ಈ ಮನೆ ಹೆಂಗಸರಿಗೆ ಜಗಳ ತಂದಾಕಿ ಎಂಜಾಯ್ ಮಾಡ್ಬೇಕಂತಿದ್ದೀರಾ? ಎಂಥ ಮಾತು ಹೇಳ್ಬಿಟ್ರಿ ಮೇಡಮ್. ಒಂದು ವೇಳೆ ನಾನು ನನ್ನ ಹೆಂಡತಿ ಮತ್ತು ನಿಮ್ಮ ಮಧ್ಯೆ ಒಬ್ಬಳನ್ನ ಆರಿಸ್ಕೊಳ್ಳೋ ಪರಿಸ್ಥಿತಿ ಬಂದರೆ ನಾನು ನಿಮ್ಮನ್ನೇ ಆರಿಸ್ಕೋತೀನಿ ಮೇಡಮ್. ವಾಟ್? ಮತ್ತೆ ಮಿಸ್ಟೇಕ್ ಮಾಡ್ಕೊಂಬಿಟ್ರಾ ಮೇಡಮ್? ಹಾಗಲ್ಲ ನಾನು ಹೇಳಿದ್ದು. ಒಂದು ವೇಳೆ ನನ್ನ ಹೆಂಡತಿ ನಿಮ್ಮ ನಡುವೆ ಜಗಳ ಆದರೆ ನಾನು ನಿಮ್ಮ ಪರ ನಿಲ್ತೀನಿ ಮೇಡಮ್. ಫಸ್ಟು ಅಲ್ಲಿ ಜಗಳ ಆಡ್ತಿದ್ದಾಗ ನೀವೆಲ್ಲ ಎಸ್ಕೇಪ್ ಆದ್ರಿ, ಮೊದಲು ಅದನ್ನು ಹೇಳಿ. ಅದೇ ಹೇಳಕ್ಕೆ ಕೊಟ್ಟಿದ್ದೆ ಮೇಡಮ್. ನಿಮ್ಮ ಜಗಳ ಟೈಮು ಕರೆಕ್ಟಾಗಿ ಒಂದು ಇಂಪಾರ್ಟೆಂಟ್ ಕಾಲ್ ಬಂದ್ಬಿಟ್ಟಿತ್ತು ಮೇಡಮ್. ಸುಳ್ಳು ಹೇಳಿಬಿಡಿ ಸಾಕು. ಈಗ ಅವರೆಲ್ಲ ಒಟ್ಟಿಗೆ ಜಗಳಕ್ಕೆ ಬಂದರೆ ಏನು ಮಾಡೋದು ಅದು ಹೇಳಿ. ನನಗೂ ಗೊತ್ತಾಗ್ತಾ ಇಲ್ವೇ? ಅಲ್ಲ ನಿಮಗಾದರೂ ಬುದ್ಧಿ ಬೇಡ ಮೇಡಮ್. ಅಲ್ಲ ಇದನ್ನೆಲ್ಲ ಸೈಲೆಂಟಾಗಿ ಮಾಡ್ಬೇಕು ತಾನೆ. ಎಲ್ರಿಗೂ ಗೊತ್ತಾಗೋ ಹಾಗೆ ಆ ಜಾಹ್ನವಿ ಮೇಲೆ ಯಾಕೆ ಫೈಟ್ ಮಾಡೋಕ್ಕೋದ್ರಿ ನೀವು? ಅವರೆಲ್ಲ ಅಲ್ಲಿ ಬಂದಿದ್ದೇ ಗೊತ್ತಾಗಿಲ್ಲ. ಹೌದು, ಅವ್ರಿಗೆಲ್ಲ ವಿಷಯ ತಿಳಿದು ಅಲ್ಲಿಗೆ ಹೇಗೆ ಬಂದರು? ಏನು ಮೇಡಮ್ ಹೀಗೆ ಕೇಳ್ತಾ ಇದ್ದೀರಾ? ನೀವು ಒಳ್ಳೆ ಅಷ್ಟು ಜೋರಾಗಿ ಪಕ್ಕ ಬೀದಿ ಕೇಳೋ ಹಾಗೆ ಆವಾಜ್ ಆಗ್ತಾ ಇದ್ದೀರಾ. ಜೋರಾಗಿ ಕೇಳಿಸ್ತು, ಅವರೆಲ್ಲ ಕೇಳಿಸ್ಕೊಂಡು ಬಂದಿದ್ದಾರೆ ಅಷ್ಟೇ. ಇಷ್ಟು ದಿನ ಜಾನ್ವಿ ಒಬ್ಳೆ ಕಂಪ್ಲೇಂಟ್ ಮಾಡ್ತಾ ಇದ್ಲು. ನಾನು ಏನಾದರೂ ಸೀನ್ ಕ್ರಿಯೇಟ್ ಮಾಡಿ ಶ್ರೀ ಅದನ್ನ ನಮ್ಮದೇ ರಾಗ್ ಮಾಡ್ತಾ ಇದ್ದೆ. ಆದ್ರೆ ಈಗ ಅವ್ನು ಅಮ್ಮಂದ್ರೆಲ್ಲ ಬಂದು ಹೇಳಿದ್ರೆ ಅವ್ನು ನಮ್ಮದೇ ಇರ್ತಾನ? ನಂಬೇ ನಂಬ್ತಾನೆ.